ನಾಳೆ ರಾಹುಗ್ರಸ್ತ ಚಂದ್ರಗ್ರಹಣ. ಇದು ಈ ವರ್ಷದ ಎರಡನೇ ಚಂದ್ರಗ್ರಹಣ ಮತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಕೂಡ ಹೌದು. ಭಾದ್ರಪದ ಪೂರ್ಣಿಮೆಯ ದಿನ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ರಕ್ತವರ್ಣದಲ್ಲಿ ಬಿಳಿ ಚಂದಿರ ಗೋಚರವಾಗ್ತಾನೆ. ಅತ್ಯಂತ ಸುದೀರ್ಘವಾದಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಇದು. 3.5 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಗೋಚರವಾಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ರಕ್ತ ಚಂದ್ರಗ್ರಹಣದ ಇಂಚಿಂಚು ಮಾಹಿತಿ. ಯಾವಾಗ ಗ್ರಹಣ ಸ್ಟಾರ್ಟ್ ಆಗುತ್ತೆ, ಮೋಕ್ಷ ಕಾಲ ಯಾವಾಗ, ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಉತ್ತುಂಗದ ಕಾಲ ಯಾವುದು, ತದನಂತರ ದೇವಸ್ಥಾನಗಳಲ್ಲಿ ಯಾವ ರೀತಿಯ ನಾಳೆ ವ್ಯವಸ್ಥೆ ಇರುತ್ತೆ, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಕೊಡ್ತಾ ಹೋಗುತ್ತೆ. 3 ಗಂಟೆ 28 ನಿಮಿಷ 2 ಸೆಕೆಂಡುಗಳ ಕಾಲ ಈ ಗ್ರಹಣ ಗೋಚರವಾಗುತ್ತೆ. ಇದು ಈ ವರ್ಷದ ಎರಡನೇ ಚಂದ್ರಗ್ರಹಣವಾಗಿರುವಂಥದ್ದು ಮತ್ತು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಕೂಡ ಹೌದು. ಈ ಚಂದ್ರಗ್ರಹಣ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ, ಯಾರಿಗೆ ಶುಭ ಯಾರಿಗೆ ಅಶುಭ ಅನ್ನೋದು ಜನಸಾಮಾನ್ಯರಲ್ಲಿರುವಂತಹ ಪ್ರಶ್ನೆ. ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಜೊತೆಗೆ ವಿಜ್ಞಾನಿಗಳು ಇದನ್ನು ಯಾವ ರೀತಿ ಕುತೂಹಲದಿಂದ ನೋಡ್ತಾ ಇದ್ದಾರೆ, ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಿದ್ಧತೆಗಳಿರುತ್ತೆ, ಎಲ್ಲದರ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಸಹಜವಾಗಿಯೇ ಜನರಲ್ಲಂತೂ ಟೆನ್ಷನ್ ಇದ್ದೇ ಇರುತ್ತೆ. ನಾಳೆ ರಾಹುಗ್ರಸ್ತ ರಕ್ತಚಂದ್ರಗ್ರಹಣ. ರಕ್ತಚಂದ್ರಗ್ರಹಣ ಯಾವ ರಾಶಿ ಯಾವ ನಕ್ಷತ್ರದವರಿಗೆ ಸಂಕಷ್ಟವನ್ನು ತಂದಿರುತ್ತೆ, ಯಾವ ರಾಶಿಯವರಿಗೆ ಅದೃಷ್ಟವನ್ನು ತರಲಿದೆ, ಗ್ರಹಣದ ಶಾಂತಿ ಹೋಮ ಯಾರಿಗೆ ಅತ್ಯಗತ್ಯವಾಗಿದೆ, ಗ್ರಹಣ ದೋಷದಿಂದ ಪಾರಾಗಲು ಪರಿಹಾರ ಏನು, ಪಬ್ಲಿಕ್ ಟಿವಿಯಲ್ಲಿ ರಕ್ತಚಂದ್ರಗ್ರಹಣದ ಇಂಚಿಂಚು ಮಾಹಿತಿ. ಸೂರ್ಯಗ್ರಹಣವೇ ಆಗಿರಬಹುದು, ಚಂದ್ರಗ್ರಹಣವೇ ಆಗಿರಬಹುದು, ಜನರಲ್ಲಿ ಒಂದು ರೀತಿಯ ಭಯ ಇರುತ್ತೆ, ಭೀತಿ ಇರುತ್ತೆ. ಗ್ರಹಣ ಅಂದ ತಕ್ಷಣ ಜನ ಆತಂಕಕ್ಕೊಳಗಾಗ್ತಾರೆ. ಯಾವ ದೇವರನ್ನು ಸ್ಮರಿಸಿದರೆ ಒಳ್ಳೆಯದಾಗುತ್ತೆ, ಯಾವ ರಾಶಿಯವರಿಗೆ ಇದರಿಂದ ಅನುಕೂಲ, ಯಾವ ರಾಶಿಯವರು ಎಚ್ಚೆತ್ತುಕೊಳ್ಬೇಕು, ಜ್ಯೋತಿಷ್ಯ ಶಾಸ್ತ್ರಜ್ಞರು ಈ ಬಗ್ಗೆ ಏನು ಹೇಳ್ತಾರೆ, ಈ ರೀತಿಯ ಹಲವು ಪ್ರಶ್ನೆಗಳು ಗೊಂದಲಗಳು ಸಹಜವಾಗಿಯೇ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಪಬ್ಲಿಕ್ ಟಿವಿ ಅದನ್ನು ಆ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು, ಅದಕ್ಕೆ ಪರಿಹಾರ ಕಲ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದರೆ ಗ್ರಹಣ ಶಾಂತಿ ಅತ್ಯಗತ್ಯ ಯಾರ್ಯಾರಿಗೆ? ಆರಿದ್ರ ನಕ್ಷತ್ರದವರಿಗೆ ಗ್ರಹಣ ಶಾಂತಿ ಅತ್ಯಗತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಸ್ವಾತಿ ನಕ್ಷತ್ರದವರು ಕೂಡ ಗ್ರಹಣ ಶಾಂತಿಯನ್ನು ಮಾಡಿಸಲೇಬೇಕು ಅಂಥೇಳಿ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಇನ್ನು ಪೂರ್ವಭಾದ್ರ ನಕ್ಷತ್ರದವರು ಕೂಡ ಗ್ರಹಣ ಶಾಂತಿಯನ್ನು ಮಾಡಿಸಲೇಬೇಕು. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಗ್ರಹಣ ಒಳ್ಳೆಯದಲ್ಲ ಅಂಥೇಳಿ. ಇನ್ನು ಧನಿಷ್ಠ ನಕ್ಷತ್ರದವರು ಕೂಡ ಗ್ರಹಣ ಶಾಂತಿಯನ್ನು ಮಾಡಿಸ್ಬೇಕು ಅಂಥೇಳಿ ಧಾರ್ಮಿಕ ಚಿಂತಕರು ಹೇಳ್ತಾ ಇರುವಂಥದ್ದು. ಇನ್ನು ಕುಂಭರಾಶಿಯವರು ಕೂಡ ಗ್ರಹಣ ಶಾಂತಿಯನ್ನು ಮಾಡಿಸ್ಬೇಕು, ಗ್ರಹಣ ಶಾಂತಿಯನ್ನು ಮಾಡಿಸೋದ್ರಿಂದ ಒಳಿತಾಗುತ್ತೆ ಒಳ್ಳೆಯದಾಗುತ್ತೆ ಅಂಥೇಳಿ ಈ ಎಲ್ಲ ನಕ್ಷತ್ರದವರು ಕೂಡ ಗ್ರಹಣ ಶಾಂತಿಯನ್ನು ಚಂದ್ರಗ್ರಹಣದ ನಿಮಿತ್ತ ಮಾಡಿಸ್ಬೇಕಾಗುತ್ತೆ. ಈ ಎಲ್ಲ ನಕ್ಷತ್ರದವರು ಕೂಡ ಗ್ರಹಣ ಶಾಂತಿಯನ್ನು ಮಾಡಬೇಕು ಅಂಥೇಳಿ ಈಗ ಧಾರ್ಮಿಕ ಚಿಂತಕರು ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇರುವಂಥದ್ದು. ಕೆಲವು ರಾಶಿಗಳ ಮೇಲೆ ಕೆಲವು ನಕ್ಷತ್ರದ ಮೇಲೆ ಈ ರಣರಣ ರಕ್ತಚಂದ್ರಗ್ರಹಣ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಪ್ರಭಾವ ಬೀರುತ್ತೆ ಅಂದ ತಕ್ಷಣ ಕೆಟ್ಟದಾಗಿಬಿಡುತ್ತೆ, ಕೇಡೇ ಆಗಿಬಿಡುತ್ತೆ ಅನ್ನುವಂಥದ್ದಿಲ್ಲ. ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಆ ಪರಿಹಾರದಲ್ಲಿ ಗ್ರಹಣ ಶಾಂತಿ ಅಗತ್ಯ ಅನ್ನುವಂಥದ್ದು ಕೂಡ ಒಂದು. ಈ ಪೂರ್ವಭಾದ್ರ ನಕ್ಷತ್ರ ಸೇರಿದಂತೆ ಧನಿಷ್ಠ ನಕ್ಷತ್ರ ಸೇರಿದಂತೆ ಹಲವರು ಈ ಶಾಂತಿಯನ್ನು ಮಾಡಿಸ್ಬೇಕಾಗುತ್ತೆ.